ನಮಸ್ಕಾರ ಸ್ನೇಹಿತರೆ. ಕಾರ್ತೀಕ ಮಾಸ ಶಿವ ಮತ್ತು ವಿಷ್ಣು ದೇವರ ಅದ್ಭುತ ಮಂಗಳಕರ ಮಹಿಮೆ. ಈ ತಿಂಗಳು ಒಂದೇ ಒಂದು ಪವಿತ್ರ ದೀಪಾರಾಧನೆ ನಿಮ್ಮ ಜೀವನದಲ್ಲಿ 4 ಅದ್ಭುತ ಚಮತ್ಕಾರಗಳನ್ನು ತರಬಹುದು ಎಂದು ನಿಮಗೆ ಗೊತ್ತಾ? ಅದು ಯಾವ ದೀಪ ಅಂದರೆ ತೆಂಗಿನಕಾಯಿ ದೀಪ. ಇಂದಿನ ಈ ವಿಡಿಯೋದಲ್ಲಿ ತೆಂಗಿನಕಾಯಿ ದೀಪದ ಮಹತ್ವ, ಅದನ್ನು ಯಾವ ವಿಧಾನದಲ್ಲಿ ಬೆಳಗಿಸಬೇಕು, ಯಾವ 4 ಚಮತ್ಕಾರಗಳು ನಡೆಯುತ್ತವೆ, ತಪ್ಪಾಗಿ ಮಾಡಿದರೆ ಬರುವ ದೋಷ, ರಹಸ್ಯ ಮಂತ್ರಗಳು ಎಲ್ಲವನ್ನು ಸಂಪೂರ್ಣವಾಗಿ ವಿವರಿಸುತ್ತೇವೆ. ತೆಂಗಿನಕಾಯಿ ದೀಪದ ಪವಿತ್ರತೆ. ಭಾರತೀಯ ಸಂಪ್ರದಾಯದಲ್ಲಿ ತೆಂಗಿನಕಾಯಿಯನ್ನು ಶುದ್ಧತೆಯ ಪ್ರತೀಕ ಎನ್ನುತ್ತಾರೆ. ಲಕ್ಷ್ಮೀನಾರಾಯಣರ ಪ್ರಿಯ ನೈವೇದ್ಯ, ತ್ರಿಮೂರ್ತಿ ತತ್ವ ಹೊಂದಿರುವ ಫಲ ಎಂದು ಹೇಳುತ್ತಾರೆ. ಕತೆ ಸಂಕ್ಷೇಪ. ಪೌರಾಣಿಕ ಕಾಲದಲ್ಲಿ ಋಷಭ ರಾಷ್ಟ್ರದಲ್ಲಿ ಬರ ಮತ್ತು ದರಿದ್ರತೆ ಬಂದಾಗ ಋಷಿ ಗರ್ಗರು ಜನರಿಗೆ ತೆಂಗಿನಕಾಯಿಯಿಂದ ದೀಪ ಹಚ್ಚಿ ನಾರಾಯಣನ ಪ್ರಾರ್ಥನೆ ಮಾಡಲು ಹೇಳಿದರು. 33 ದಿನಗಳಲ್ಲೇ ಆ ರಾಜ್ಯಕ್ಕೆ ಹಣ, ಧಾನ್ಯ ಮತ್ತು ಶಾಂತಿ ಮತ್ತೆ ಬಂದಿತು. ಅದೇ ವಿಧಾನವನ್ನು ಇಂದು ಕಾರ್ತೀಕದಲ್ಲಿ ಅನುಸರಿಸಿದರೆ ಫಲ 1000 ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆ. ಕಾರ್ತೀಕದಲ್ಲಿ ಯಾಕೆ ವಿಶೇಷ? ಕಾರ್ತೀಕ ದೇವರುಗಳಿಗೆ ಅತ್ಯಂತ ಪ್ರಿಯ ಮಾಸ. ಶಿವನ ಜ್ಯೋತಿ ರೂಪ, ವಿಷ್ಣುವಿನ ದಾಮೋದರ ವ್ರತ, ಲಕ್ಷ್ಮೀ ದೇವಿ ಮನೆಯಲ್ಲೇ ವಾಸಿಸುವ ಕಾಲ. ಈ ತಿಂಗಳು ಬೆಳಗಿಸುವ ಪ್ರತಿ ದೀಪ ನಿಮ್ಮ ಕರ್ಮದ ಕತ್ತಲೆಯನ್ನು ಕರಗಿಸುತ್ತದೆ. ಆದರೆ ತೆಂಗಿನ ದೀಪ 5 ತತ್ವಗಳನ್ನು ಭೂ, ವಾಯು, ಜಲ, ಅಗ್ನಿ, ಆಕಾಶ ಒಂದಾಗಿಸುತ್ತದೆ. ಆದ್ದರಿಂದ ಇದರ ಸ್ಪಂದನ ಶಕ್ತಿ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ತೆಂಗಿನಕಾಯಿ ದೀಪ ಹೇಗೆ ಮಾಡಬೇಕು? ಬೆಳಗಿಸುವ ದಿನಗಳು: ಕಾರ್ತೀಕ ಮಾಸದ ಸೋಮವಾರ, ಶುಕ್ರವಾರ ಮತ್ತು ಪೂರ್ಣಿಮೆ ಅತ್ಯುತ್ತಮ. ವಿಧಾನ: ಸಣ್ಣ ಗಾತ್ರದ ತೆಂಗಿನಕಾಯಿಯನ್ನು ತೆಗೆದು ನಾರನ್ನು ತೆಗೆಯಿರಿ. ತೆಂಗಿನಕಾಯಿ ಒಡೆದು 2 ಸಮಭಾಗಗಳಾಗಿ ಮಾಡಿ. ಒಳಗೆ ಇರುವ ನೀರನ್ನು ಶುದ್ಧ ಪಾತ್ರೆಗೆ ಹಾಕಿ. ಇದನ್ನು ನಂತರ ಗೃಹ ಪರಿಹಾರಕ್ಕೆ ಬಳಸಬಹುದು. ಒಳಗೆ ತುಪ್ಪ ಅಥವಾ ಎಣ್ಣೆ ಮಿಶ್ರಣ ಹಾಕಿ. 70ರಷ್ಟು ತುಪ್ಪ, 30ರಷ್ಟು ಎಣ್ಣೆ ಉತ್ತಮ. ಹತ್ತಿಯಿಂದ ಮಾಡಿದ ಬತ್ತಿ ಹಾಕಿ. ದೀಪವನ್ನು ತಾಮ್ರ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಇಡಿ. ದೀಪವನ್ನು ದಕ್ಷಿಣ ಪೂರ್ವ ಅಂದರೆ ಅಗ್ನಿಮೂಲ ಅಥವಾ ಉತ್ತರ ಐಶ್ವರ್ಯ ದಿಕ್ಕಿನಲ್ಲಿ ಆರಾಧನೆಗೆ ಇಡಿ. ಬೆಳಗಿಸುವಾಗ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಎಂದು 11 ಬಾರಿ ಜಪಿಸಿ. ನೆನಪಿಡಿ, ದೀಪ ಆರಿದ ಮೇಲೆ ಹೊರಗಾಳಿಯಲ್ಲಿ ಊದಿ ಆರಿಸಬೇಡಿ, ಅದು ಸ್ವತಃ ಆರಲು ಬಿಡಿ. 4 ಚಮತ್ಕಾರಗಳು. ಈ ದೀಪಾರಾಧನೆ ಮಾಡಿದಾಗ 4 ಅದ್ಭುತ ಫಲಗಳು ಸಿಗುತ್ತವೆ. ಧನ ಪ್ರವಾಹ, ಅಕಸ್ಮಾತ್ ಹಣದ ಆಗಮನ, ಲಾಟರಿ, ಬೋನಸ್, ಅದೃಷ್ಟ, ಹಣ, ಸಾಲದ ನಿವಾರಣೆ, ಕೆಲಸದ ಅವಕಾಶಗಳು, ಅಡ್ಡಿಯಾಗಿ ಬಂದ ಹಣದ ದಾರಿಗಳು ತೆರೆದುಕೊಳ್ಳುತ್ತವೆ. ಲಕ್ಷ್ಮೀ ತತ್ವ ಸಕ್ರಿಯವಾಗುತ್ತದೆ. ಗೃಹ ದೋಷ ನಿವಾರಣೆ ಮತ್ತು ನಕಾರಾತ್ಮಕ ಶಕ್ತಿ ಕರಗುವುದು. ತೆಂಗಿನಕಾಯಿ ಪಾರಮ್ಯವಾಗಿರುವ ಕಲ್ಕಿ ಮತ್ತು ಕೆಟ್ಟ ದೋಷ ಶಕ್ತಿಯನ್ನು ಶೋಷಿಸುತ್ತದೆ. ಗೃಹದಲ್ಲಿ ಜಗಳ, ಕಣ್ಣೀರು, ಮೌನ, ಅಶಾಂತಿ ಇವು ಕಡಿಮೆಯಾಗುತ್ತವೆ. ಆರೋಗ್ಯ, ಮನ, ಶಾರೀರ ಶಾಂತಿ, ಕರ್ಮದ ಕಪ್ಪು ಬಲ, ತಾಮಸಿಕ ಶಕ್ತಿ ಕರಗಿ ಮನಸ್ಸು ಶಾಂತವಾಗುತ್ತದೆ. ನಿದ್ರೆ ಸರಿಯಾಗುತ್ತದೆ. ಮಕ್ಕಳ ಹಿತಕರ ಚಿಂತೆ ಕಡಿಮೆಯಾಗುತ್ತದೆ. ಅಭಿಷಿಕ್ತ ರಕ್ಷಣಾ ಕವಚ. ತೆಂಗಿನಕಾಯಿ ದೀಪ ಅಗ್ನಿ, ಜಲ, ತಪಸ್ಸಿನಿಂದ ಶಕ್ತಿ ಕ್ಷೇತ್ರ ರಚಿಸುತ್ತದೆ. ಅದರಿಂದ ದೃಷ್ಟಿ, ಕಟ್ಟು, ನಕಾರಾತ್ಮಕ ಮಂತ್ರ ಕೆಲಸ ಮಾಡುವುದಿಲ್ಲ. ತಪ್ಪು ಮಾಡಿದರೆ ಏನಾಗುತ್ತದೆ? ದೀಪವನ್ನು ಬಾತ್ರೂಮ್, ಅಡಿಗೆ ಮನೆ, ಪಾದರಕ್ಷೆ ಸ್ಥಳದಲ್ಲಿ ಇಡಬೇಡಿ. ನಿನ್ನೆ ಹಚ್ಚಿದ ತೆಂಗಿನಕಾಯಿಯನ್ನು ಮರುಬಳಕೆ ಬೇಡ. ದೀಪ ಹಚ್ಚಿ ಅರ್ಧದಲ್ಲೇ ಆರಿಸುವುದು ದೋಷ. ದೋಷ ಪರಿಹಾರ: ಅಗೋಚರ ಸಂಶಯ ಬಂದಲ್ಲಿ ಓಂ ನಾರಾಯಣಾಯ ನಮಃ 21 ಬಾರಿ ಜಪಿಸಿ ಪುನಃ ದೀಪ ಹಚ್ಚಿ. ಮಂತ್ರ ಜಪ: ದೀಪ ಹಚ್ಚಿದ ನಂತರ ಈ ಮಂತ್ರ ಜಪಿಸಿದರೆ ಫಲ 3 ಪಟ್ಟು ಹೆಚ್ಚಾಗುತ್ತದೆ. ಓಂ ಶ್ರೀ
ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ 108 ಬಾರಿ ಜಪಿಸಿ. ಸಮಯ ಇದ್ದರೆ ವಿಷ್ಣು ಸಹಸ್ರನಾಮದ 11 ನಾಮ ಪಠಿಸಬಹುದು. ತೆಂಗಿನ ನೀರಿನ ಉಪಯೋಗ. ದೀಪಕ್ಕೆ ತೆಗೆದ ನೀರನ್ನು ಮನೆಯ ಬಾಗಿಲಿಗೆ 3 ಹನಿಗಳು ಚಿಮುಕಿಸಿದರೆ ನಕಾರಾತ್ಮಕ ಶಕ್ತಿ ಹೋಗುತ್ತದೆ. ಹೂಗಳಿಗೆ ಹಾಕಿದರೆ ಮನೆಯಲ್ಲಿ ಸಾತ್ವಿಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಕೇವಲ ಪೂಜೆ ಅಲ್ಲ, ಇದು ಆಧ್ಯಾತ್ಮಿಕ ವಿಜ್ಞಾನ. ಕಾರ್ತೀಕ ಮಾಸದಲ್ಲೇ ಮಾಡಿದರೆ ಫಲ ಬೆಳಗಿದ ದೀಪದಂತೆ ವೇಗವಾಗಿ ಬರುತ್ತದೆ. ಈ ವಿಧಾನವನ್ನು 3 ದಿನ ಮಾಡಿದವರಿಗೂ ಫಲ ಬರುತ್ತದೆ. 7 ದಿನ ಮಾಡಿದರೆ ಬಲವಾಗುತ್ತದೆ. 21 ದಿನ ಮಾಡಿದರೆ ಜೀವನ ಪರಿವರ್ತನೆ ಕಾಣಬಹುದು. ನೀವು ಯಾವ ದಿನದಂದು ಈ ದೀಪಾರಾಧನೆ ಪ್ರಾರಂಭಿಸುತ್ತೀರಿ ಕಾಮೆಂಟ್ನಲ್ಲಿ ಬರೆಯಿರಿ. ನಾನು ನಿಮಗೆ ಯಾವ ದಿನ ಶುಭ ಎಂದು ವೈಯಕ್ತಿಕವಾಗಿ ರಿಪ್ಲೈ ಮಾಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ದೈವಶಕ್ತಿ ಸದಾ ಕಾಪಾಡಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.